ಇವತ್ತು ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅದೇ ವ್ಯಾಲರೆಂಟ್ ಮ್ಯಾಚ್ ಇದೆಲ್ಲ ಲ್ಯಾನ್, ಅವರು ತುಂಬಾ ಕಷ್ಟಪಟ್ಟು ಕ್ವಾಲಿಫೈ ಆದ್ರು, ತುಂಬಾ ಚೆನ್ನಾಗಿ ಆಡಿದ್ರು. ಅದಕ್ಕೆ ಇವತ್ತು ನಮ್ಮ ಸಿ ಕಂಟೆಂಟ್ ಕ್ರಿಯೇಟರ್ಸ್ ಮತ್ತೆ ಮ್ಯಾನೇಜರ್ಗಳು ಎಲ್ಲರೂ ನಾವೀಗ ಡೆಲ್ಲಿಗೆ ಹೋಗ್ತಾ ಇದೀವಿ. ನಾನು ಇನ್ನ ಏನು ರೆಡಿ ಮಾಡ್ಕೊಂಡಿಲ್ಲ. ಈಗ ನಾನು ಪ್ರೆಸೆಂಟ್ ಸ್ಟ್ರೀಮ್ ಕೂಡ ಆಫ್ ಮಾಡಿದೆ. ಸ್ಟ್ರೀಮ್ ಆಫ್ ಮಾಡಿಬಿಟ್ಟು ಎಲ್ಲರಿಗೂ ಹೇಳ್ಬಿಟ್ಟು ಇನ್ನ 2-3 ವಾರ ಬರಲ್ಲ ಅಂತ ಹೇಳಿದೀನಿ. ಬಟ್ ಹಂಗೇನಿಲ್ಲ, ಬಂದ್ಬಿಡ್ತೀನಿ ಬೇಗ. ಅವ್ರಿಗೆಲ್ಲ ಸರ್ಪ್ರೈಸ್ ಕೊಡೋಣ ಬೇಗ ಬಂತ. ನೀವೆಲ್ಲರೂ ಮಿಸ್ ಮಾಡ್ಕೋಬೇಡಿ ನನ್ನ. ಬಂದ್ಬಿಡ್ತೀನಿ ಬೇಗ. ಸ್ಟ್ರೀಮ್ ಮಾಡಿದಿರ ನಾನು ಯಾವತ್ತೂ ಇದ್ದೇ ಇರ್ಲಿಲ್ಲ. ಆದ್ರೆ ಇವಾಗ 1-2-3 ದಿವಸ ಹೋಗಿ ಬಂದ್ಬಿಡ್ತೀನಿ. ಗೈಸ್, ನಾನೀಗ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ. ಫಸ್ಟ್ ಟೈಮ್ ಫ್ಲೈಟ್ ಅಲ್ವಾ, ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ. ಅಂಡ್ ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಪಟ್ಟಂತ ಬಟ್ಟೆನೆಲ್ಲ ಬ್ಯಾಗ್ ಹಾಕೊಂಡು ತುರ್ಕೊಂಡ್ಬಿಟ್ಟು ರೆಡಿ ಆಗ್ತಾ ಇರೋದೆ. ಇನ್ನು ನೈಟ್ಗೆ 11 ಗಂಟೆಗೆ ನಾನು ಬಿಡ್ತಾ ಇರೋದು. ಓಕೆ ಗಾಯ್ಸ್, ಎಲ್ಲ ರೆಡಿ ಮಾಡ್ಕೊಂಡೆ. ಒಳಗಡೆ ಇಕ್ಕಿದೀವಿ ಬಟ್ಟೆ ಗಿಟ್ಟೆ ಎಲ್ಲ. ಇನ್ನ 11 ಗಂಟೆಗೆ ಇನ್ನೊಂದು 8:15 ಹಂಗೆ ಸ್ನಾನ ಮಾಡಿ ಹೋಗೋಣ. ಮೀಟ್ ಮಾಡಕ್ ಬಂದವ್ರು ಹುಡುಗರು. ನಿನ್ನೆ ಒಂದು 6 ಜನ ಬಂದಿದ್ರು, ಇವತ್ತು ಇಷ್ಟು ಜನ ಬಂದಿದ್ರು. ಆವಾಗಲೇ ಬಂದಿದ್ರು. ಆ ಹುಡುಗಲ್ಲಿ ನಿನ್ನ ಹೆಸರೇನು? ಉಮೇಶ್. ನಿನ್ನ ಹೆಸರು ಬಾ? ನಿನ್ನ ಹೆಸರು? ನೋಡ್ರಿ, ನನಗೆ ಕರ್ನಾಟಕ ಫ್ಲಾಗ್, ನಮ್ಮ ಕನ್ನಡ ಫ್ಲಾಗ್ ಬೇಕಿತ್ತು. ಅದು ಸಿಗ್ಲೇ ಇಲ್ಲ HSR ಅಲ್ಲಿ. ಇವ್ರು 4 ಜನ ಹೋಗಿ ನನಗೆ ತಗೊಟ್ರು. ಈಗ ಥ್ಯಾಂಕ್ ಯು ತಗೊಂಬಂದಿದ್ದಕ್ಕೆ. ಅವ್ರನ್ನ ಕಳಿಸ್ಬಿಟ್ಟೆ. ನಮಗೆ ಕನ್ನಡ ಫ್ಲಾಗ್, ಓಕೆ, ಕನ್ನಡ ಫ್ಲಾಗ್ ಸಿಕ್ತು. ನಂಗೆ ಬೇಕಾಗಿತ್ತು, ಸಿಕ್ತು ಫೈನಲಿ. ಇದೇನಕ್ಕೆ ಅಂತ ಮುಂದೆ ವ್ಲಾಗಲ್ಲಿ ಹೇಳ್ತೀನಿ. ಓಕೆ, ಕ್ಯಾಬಲ್ಲಿ ಎಲ್ಲ इसमें रखा मेरा, इसमें ठीक है. वो उसमें उसका सब लोग का कैब बंदिದೆ. गोइंग दीपक, बाय बाय. तुम्हारा है बूट कैंप, ये की हम छोड़ के जा रहे हैं तुमको. I feel like I'm losing my mind. Is everybody in the world blind? Guys, finally ಏರ್ಪೋರ್ಟಿಗೆ ಬಂದ್ಬಿಟ್ವಿ. ಎಲ್ಲರೂ ಹೋಗಕ್ಕೆ ರೆಡಿ ಆಗಿದ್ದೀವಿ. ಇಲ್ಲಿ ನೋಡ್ರಿ, ನಮ್ಮ ಈ ಹುಡುಗಿ ಓಲ್ಡ್ ಫ್ರೆಂಡ್. Very old. I am young. Friendship is very old. ಆವತ್ತು ಇಲ್ಲಿಗೆ ಬಂದು ಇವತ್ತು ಅಲ್ಲೇ ಇದೆ. ಆವತ್ತು ಇಲ್ಲಿಗೆ ಇದ್ಲಿ, ಇವತ್ತು ಇಲ್ಲೇ ಇದೆ. ನಮ್ಮ ಬ್ಯಾಗ್ ತಗೊಂಡು ಸೀದಾ ಒಳಗಡೆ ಹೋಗ್ಬಿಡೋಣ. ನೋಡ್ರಿ, ಚಲೋ ಏರ್ಪೋರ್ಟ್ ಒಂದು ಲುಕ್ ಹಾಕಲ್ರಿ. Please Lord, give me a sign. Faces, hey, give me that crown. Get in my way and to be put down. It ain't your place, all this my. 1 ಸೆಕೆಂಡು ಬಿಡಲ್ಲ, ಎಲ್ಲ ಕವರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ನನ್ನ ಎಲ್ಲಿ ನೋಡಿದಿರೇನ್ರಿ? ಫ್ರೀ ಫೈರ್. ಹಾಂ ಸರ್, ಫ್ರೀ ಫೈರ್ ಸರ್. ನೀವು ಫ್ರೀ ಫೈರ್ ಪ್ಲೇಯರ್ ಅಲ್ಲ? ಯಾವಾಗ ನೋಡಿದ್ರಿ? ನೋಡಿದ್ದೀನಿ ಸರ್. ನಿಜ ನಾನು ಫ್ರೀ ಫೈರ್ ಗುರ್ತಿಡ್ದಕ್ಕೆ ಥ್ಯಾಂಕ್ ಯು. ಸಿ ಯು ಸೋನ್. ಮತ್ತೆ ಸಿಗ್ತೀವಿ. ಡೆಲ್ಲಿ ಹೋಗಿ ಬಂದ್ಬಿಡ್ತೀವಿ. ಓಕೆ, ಬಾಯ್ ಬ್ರೋ. Voltage too famous. Yes, that's why he let us. No mercy in this world, just hunger thirsty persons in different versions. Each new update, that shit worsens. Why? Pull back the curtain and you'll see. ಒಳಗಡೆ ನಮಗೆ ₹2 ಫುಲ್ ಫುಡ್, ಹೊಟ್ಟೆ ತುಂಬ ಫುಡ್ಡು. ಅದೇ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿ ಇವಾಗ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ನೋಡ್ರಿ, ಫುಲ್ ಫುಡ್. ನೋಡ್ರಿ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇದ್ದರೆ ಎಲ್ಲ ಫ್ರೀ. ₹2 ಕಟ್ಟಾಗುತ್ತೆ ಅಷ್ಟೇ. ನೋಡ್ರಿ ₹2 ಊಟ. ನೋಡ್ರಿ, ನಮ್ಮ ಸರ್ಕಾರ ಸ್ಮೋಕಿಂಗ್ ರೂಮ್ ಕೂಡ ಕೊಟ್ಬಿಟ್ಟವ್ರೆ ಏರ್ಪೋರ್ಟಲ್ಲಿ. ಸ್ಮೋಕಿಂಗ್ ರೂಮ್ ಅಂತೆ. ಅಯ್ಯೋ ದೇವ್ರೆ. ಈ ಥರ ಏರ್ಪೋರ್ಟಲ್ಲಿ ಈ ಥರ ಇಕ್ಕಿರ್ತಾರೆ ಗೈಸ್. ಏನಂದರೆ ಇದೇನು ಮಾರ್ಕೆಟಿಂಗ್ ಅಲ್ಲ. ఓకే ಏನಕ್ಕಪ್ಪ ಅಂದರೆ ನನಗೂ ಗೊತ್ತಿರಲಿಲ್ಲ. ఎక్కడన్నా ఎయిర్పోర్ట్ లో గన్ను మార్కెటింగ్ చేస్తారు చెప్పు. నేను అది చూడలే కదా.
ಇವೆಲ್ಲ ಏನೇನಿದೆ ಇಲ್ಲಿ ಐಟಮ್ಸು ಏನು ತಗೊಂಬರ್ಬಾರ್ದಂತೆ ಅಲ್ಲೋ ಇಲ್ವಂತೆ ಒಂದ್ಸರಿ ಒಂದು ಲುಕ್ షాపుల్లో కొనుక్కోండి ಒಂದ್ಸರಿ ನೋಡ್ಕೊಂಬಿಡ್ರಿ ನನಗೂ ಐಡಿಯಾ ಇರಲಿಲ್ಲ ನಮ್ಮ అలాంటి పెట్టుకుని ఎవరైనా కనిపిస్తే చక్ 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 ನೋಡ್ರಿ ಎಷ್ಟು ಉದ್ದ ಇದೆಯಾ ಒಳ್ಳೆ ಫ್ಲೈಟಿಗೆ ಬಂದರೆ ರೈಲಿಗೆ ಬಂದಂಗಿದೆ ನನಗೆ ಇಷ್ಟು ಕ್ಯೂ ಇದೆ ನನಗೆ ಪ್ರತಿಯೊಂದು ವಿಚಿತ್ರವಾಗೇ ಇದೆ ವಿಚಿತ್ರ 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 ಅಲ್ಲಿ ನೋಡಿ ಬ್ಯಾಕ್ ಸೈಡು ಏರ್ ಹೋಸ್ಟರ್ಸು ಏರ್ ಮಾಸ್ಟರ್ಸು ಎಲ್ಲರೂ ಇದ್ದಾರೆ ಎಲ್ಲ ವಿಚಿತ್ರವಾಗಿದೆ ಅಲ್ಲೊಬ್ರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ತುಂಬ ಅಂದರೆ ತುಂಬ ಖುಷಿ ಆಯಿತು ಸರ್ ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಂತೆ ನಾನು ಏನು ಹೇಳೋದು ಸಡನ್ನಾಗಿ ಹಂಗೆ ಅನ್ನೋಷ್ಟೊತ್ತಿಗೆ ನನಗೆ ಖುಷಿ ಆಯಿತು ಒಂದು ಫೋಟೋ ಕೇಳಿದ್ರು ಥ್ಯಾಂಕ್ ಯು ಅವ್ರಿಗೆ ಯಾಕಂದರೆ ನಮ್ಮನ್ನು ಗುರ್ತು ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಷ್ಟ ಇಷ್ಟು ಮಾತ್ರ ಗುರ್ತು ಹಿಡಿದಿದ್ದಾರೆ ಅಂದರೆ ಅಷ್ಟು ಫೇಮಸ್ ಮಾಡಿದ್ದೀರಾ ನೀವೆಲ್ಲ ನನ್ನ ಚಿಂತಾಮಣಿ ಬಸ್ ಸ್ಟ್ಯಾಂಡಲ್ಲಿ KSRTC ಬಸ್ ನಿಲ್ಲಿಸ್ದಂಗೆ ಇಲ್ಲಿ ಏರೋಪ್ಲೇನ್ ನಿಲ್ಲಿಸ್ಬಿಟ್ಟವ್ರೆ ನೋಡ್ರಿ ಇದು ಪೀಕ್ ಹೋಗುತ್ತೆ ಇದು ಪೀಕು ಕಲಹಾರಿ ಮತ್ತು ಇದು ಗ್ರೇವ್ ಯಾರ್ಡ್ ಕಡೆ ಹೋಗೋದು ಇದು ಪೀಕ್ ಕಡೆ ಎಲ್ಲ ಹೋಗೋದು ಅಲ್ಲಾಡ್ತಾ ಇತ್ತು ನೋಡ್ರಿ ಬ್ಯಾಕ್ ಸೈಡ್ ಹೋಗ್ತಾ ಇತ್ತು ಬ್ಯಾಕ್ ಸೈಡ್ ನೋಡ್ರಿ ಹಾಂ ಹಿಂದೆಗೆ ಹೋಗಿ ಮತ್ತೆ ಇವಾಗ ಹಿಂಗಿದೆ ಮುಂದೆ ಹೋಗ್ತಾ ಹೆಂಗೆ ಅನ್ಸುತ್ತೋ ಆರ್ ಯು ಎಕ್ಸೈಟೆಡ್ ಏನೂ ಕಾಣಿಸ್ತಿಲ್ಲ ಗೈಸ್ ಕತ್ಲಲ್ಲಿ ಎಲ್ಲ ನಂಬರ್ಗಳು ಬ್ಲೂ ಕಲರ್ ಲೈಟ್ಗಳು ಇನ್ನೇನಿಲ್ಲ ಮೋಸ್ಟ್ಲಿ ಇನ್ನೂ ಪಿಕಪ್ ಬೇಕು ಸ್ಪೀಡ್ ಪಿಕಪ್ ಬೇಕು ನಿಲ್ಲಿಸ್ಬಿಟ್ಟಿದ್ದಾನೆ ಐ ಥಿಂಕ್ ನಮಗಿನ್ನೂ ಜಾಗ ಸಿಕ್ಕಿಲ್ಲ ಅನ್ಸುತ್ತೆ ಫ್ಲೈ ಆಗೋಕ್ಕೆ ಎಲ್ಲಿದೆಯಪ್ಪ ಜಾಗ ಬೇಗ ಓಡಿಸೋ ಮೇಲೆಗೆ ನೋಡ್ರಿ ಅಲ್ಲಿದೆ ನಮ್ಮ ಏರ್ಪೋರ್ಟು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀವಿ ದೂರ ಗೊತ್ತಾಗಲ್ಲ ಬಟ್ ಈ ಲೈಟೆಲ್ಲ ಆಫ್ ಮಾಡಿಬಿಟ್ರೆ ಲೈಟೆಲ್ಲ ಆಫ್ ಮಾಡಿಬಿಟ್ರಲ್ಲಪ್ಪ ಇನ್ನೇನಕ್ಕೆ ನಾನು ಮುಂದೆ ಕ್ಯಾಮ್ ಆನ್ ಮಾಡ್ಕೊಂಡು ಈ ಕಡೆ ಗೋಯಿಂಗ್ ಸಾರಿ ತಿರುಗಿಸ್ತಾನೋ ಆ ಕಡೆ ಈ ಕಡೆ ತಿರುಗಿಸಿದ್ದೆ ಈಗ ಸಿಕ್ತು ನಮ್ಮ ಜಾಗ ಸಿಕ್ತೋ ಸ್ಪೀಡು ಎಷ್ಟು ಸ್ಪೀಡ್ ಹೋಗ್ತದೆ ಗೊತ್ತಾ ನೋ ಐ ನೀಡ್ ಟು ದಟ್ ಕಮಾನ್ ಫಾಸ್ಟಾಗಿ ಹೋಗ್ತಿದೆ ಗೈಸ್ ಫಾಸ್ಟಾಗಿ ಹೋಗ್ತಿದೆ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಗೊತ್ತಾ ಅಮ್ಮ ನೀನು ಬೈಕಲ್ಲೇ ಹೋಗಿರಲ್ಲ ಅಷ್ಟೊಂದು ಫಾಸ್ಟು ಎಲ್ಲೂ ನಾನು ಈ ಜೀವನದಲ್ಲಿ ಫಾಸ್ಟೇ ನೋಡಿರಲ್ಲ ಅಷ್ಟು ಫಾಸ್ಟಾಗಿ ಹೋಗುತ್ತೆ ಎದ್ದೇಳ್ತಾ ಮೇಲೆಗೆ ಅಮ್ಮ ಜೀವನ ಅಟ್ ಎ ಟೈಮ್ 300 ಕಿಲೋಮೀಟರ್ಸು ಅಯ್ಯೋ
ಫ್ಲೈಟಲ್ಲಿ ಈಗ ಈ ಥರ ಏನೋ ಇದೇನೋ ಇಕ್ಕೊಳಕ್ಕೆ ಜಾಗ ಕೊಟ್ಟವ್ರೆ. ಏನೋ ಗೈಡ್ಗಳಿದ್ದಾವೆ. ಏನು ಗೈಡ್ ಇದೆ? ಏನು ಗೈಡ್ ಇದೆ? ಊಟ ಆಮೇಲೆ ಏನು ಊಟ ಎಲ್ಲ ಕೊಡ್ತಾರಂತಲ್ಲ, ಗೈಡೆಲ್ಲ ಇದೆ. ಇರಲಿ ಅಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ ಗೈಸ್, ಚಾರ್ಜಿಂಗ್ ಹಾಕೋಬೋದು. USB ಬಟ್ USB ಗೈಸ್. ಈ ಹುಡುಗಿ ಸೀಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡ್ರಿ. ಏರ್ಫೋರ್ಸ್ ಇಂಜಿನಿಯರಿಂಗ್ ಮಾಡಿದ್ದಾರೆ. ಓಕೆ, ಆ ಬಟನ್ನ ಪ್ರೆಸ್ ಮಾಡಿದ್ರೆ ಒಂದು ಸ್ವಲ್ಪ ಹಿಂದೆ ಹೋಗುತ್ತೆ. ಕನ್ನಡದಲ್ಲಿ ಹೇಳ್ತೀನಿ, ಬಟನ್ ಇಲ್ಲಿ ಬಟನ್ ಇದೆ, ಇಲ್ಲಿ ಇದೆ, ಇದು ಒತ್ತಿದ್ರೆ ಹಿಂದೆ ಹೋಗುತ್ತೆ ಸೀಟು. ಹಿಂದೆ ಹೋದ್ರೆ ಹೊಡಿತಾರೆ ಅವ್ರೀಗ, ಅದಕ್ಕೆ ಒತ್ತುತ್ತಾ ಇಲ್ಲ ಅಷ್ಟೇ. ಆಪ್ಷನ್ ಇದೆ, ಯೂಸ್ ಮಾಡ್ಕೋಬೋದು. ಓಕೆ, ಸೀಟ್ ಬೆಲ್ಟ್ ಅದು ಮೇನ್ ಇಂಪಾರ್ಟೆಂಟ್. ನೋಡ್ರಿ ಭದ್ರವಾಗಿ ಹಾಕೋರಿ, ಇವ್ರು ಹೆಲ್ಪ್ ಮಾಡಿದ್ದು. ಸೀಟ್ ಬೆಲ್ಟ್ ಹಾಕಿದ್ದಕ್ಕೆ ಅವ್ರ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ. ಇವರು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಮ್ಯಾನೇಜರು. ಈ ನಡುವೆನೇ ತೋರಿಸ್ತಾ ಇದ್ದೀರಾ ಅಂತ ಮಾತ್ರ ಕೇಳ್ಬೇಡ್ರಿ. ತುಂಬ ವರ್ಷದಿಂದನೇ ಓಲ್ಡ್ ಬೂಟ್ ಕ್ಯಾಂಪಿಗೆ ಬಂದಿದ್ರು, ಅವಾಗ ತೋರ್ಸೋಕ್ಕಾಗಿಲ್ಲ. ಇವಾಗ ಅದೇನೋ ಜನ್ಮದ ಬಂದ ಅದೇನೋ ಅಂತಾರಲ್ಲ, ಹಂಗೆ ಕನೆಕ್ಟ್ ಆಗಿಬಿಟ್ಟು TRಗೆ ಜಾಯ್ನ್ ಆಗಿಬಿಟ್ಟಿದ್ದಾರೆ. ಇವ್ರ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ನೋಡ್ರಿ ಎಂತ ಬ್ಯೂಟಿಫುಲ್ ನೇಚರ್. ನೋಡ್ರಿ ಬೆಳಗ್ಗೆ ಯಾವ ರೇಂಜಿಗೆ ಕಾಣಿಸ್ತಿದೆ ಅಂತ, ಬಟ್ ಕೆಳಗಡೆ ಏನು ಕಾಣಿಸ್ತಿಲ್ಲ. ಜಸ್ಟ್ ವಿ ಲ್ಯಾಂಡೆಡ್. ಸಕ್ಕತ್ತಾಗಿತ್ತು. ಅಲ್ಲೇ ಜೈಂಟ್ ಮಿಲ್ ಇದೆ. ಎದ್ದೇಳುತ್ತೆ ಕೆಳಗಡೆ ಹೋಗುತ್ತೆ, ಎದ್ದೇಳುತ್ತೆ ಕೆಳಗಡೆ ಬೀಳುತ್ತೆ, ಎದ್ದೇಳುತ್ತೆ ಕೆಳಗಡೆ ಬೀಳುತ್ತೆ. ಗಿರ ಅಂತ ತಿರುಗಿ ಮೈಂಡ್ ಬ್ಲ್ಯಾಕ್ ಆಗುತ್ತೆ. ಒಂದು ನಿಮಿಷ ಕೂಡ ವೇಸ್ಟ್ ಮಾಡಲಿಲ್ಲ. ಪ್ರತಿ ನಿಮಿಷನೂ ನಾನು ಆಚೆನೇ ನೋಡ್ಕೊಂಡಿದ್ದೆ. ಯಾರನ್ನೂ ಅದು ಪವರ್ ಅಂದರೆ ನಮ್ಮದು